5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಜನ ವಹಿಸಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ. ಹಾಗಾಗಿ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ ಸದನದಲ್ಲಿ ಹೇಳಿರೋದು ಸಿಎಂ ಸಿದ್ದರಾಮಯ್ಯ. ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾಗುತ್ತೆ, ಮುಖ್ಯಮಂತ್ರಿ ಕುರ್ಚಿ ಬದಲಾಗುತ್ತೆ, ಡಿಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನೋದೆಲ್ಲವೂ ಕೂಡ 5 ವರ್ಷ ಇರೋದು ಗ್ಯಾರಂಟಿನಾ ಸಾರ್ ಅಂತೇಳಿ ಆರ್ ಅಶೋಕ್ ಅವರು ಕೇಳ್ತಾರಲ್ಲ, ಆಗ 140 ಶಾಸಕರು ಬೆಂಬಲ ನಮಗಿದೆ ಸಿದ್ದರಾಮಯ್ಯ ಹೇಳ್ತಾರೆ. ವಿಪಕ್ಷದವರು ಹುಳಿ ಹಿಂಡಬೇಡಿ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ. 2028ರಲ್ಲೂ ಕೂಡ ಮತ್ತೆ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್ ಅಂತೇಳಿ ಹೇಳಿದೆ. ನಿಮ್ಮ ಮಾತಿಂದ ಪರಂಗೆ ಬೇಸರ ಆಯ್ತು ಸಾರ್ ಅಂತೇಳಿ ಸುನಿಲ್ ಹೇಳ್ತಾರೆ. ಕಾರ್ಕಳದ ಶಾಸಕರು ಸುನಿಲ್ ಕುಮಾರ್ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯ ಸದನದೊಳಗಡೆ ಹೇಳಿದ್ದಾರೆ. ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ? ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ಪರಮೇಶ್ವರ್ ಒಬ್ರೇ ಸರ್. ನೋಡ್ದಂಗೆ ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಹೋಗ್ಬೇಡಿ. 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದು, 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಈ ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ, ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ, ನಾಡಿ ನಿಮ್ಮ ಮಾತಿನಿಂದ ಪರಮೇಶ್ವರ್ ಅವರಿಗೆ ಬಹಳ ಬೇಜಾರಾಯ್ತು. ನಿಮ್ಮನ್ನ ಬರಲ್ಲ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ 2 ಸಾರಿ ಅಧಿಕಾರ ಮಾಡಿ ತಾಡ್ರಿ, 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? 2018ರಲ್ಲಿ ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು. ಆಪರೇಷನ್ ಕಮಲ ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ. ನೀವೇ ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ? ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ಪರಮೇಶ್ವರ್ ಒಬ್ರೇ ಸರ್. ನೋಡ್ದಂಗೆ ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಹೋಗ್ಬೇಡಿ. 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದು, 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಈ ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ, ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ, ನಾಡಿ ನಿಮ್ಮ ಮಾತಿನಿಂದ ಪರಮೇಶ್ವರ್ ಅವರಿಗೆ ಬಹಳ ಬೇಜಾರಾಯ್ತು. ನಿಮ್ಮನ್ನ ಬರಲ್ಲ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ 2 ಸಾರಿ ಅಧಿಕಾರ ಮಾಡಿ ತಾಡ್ರಿ, 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? 2018ರಲ್ಲಿ ಇರ್ಬೋದು. ಯಾವತ್ತಾರು
ಜನರ ಆಶೀರ್ವಾದ ಪಡ್ಕೊಂಡ್ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು ನೀವು. ಆಪರೇಷನ್ ಕಮಲ ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ? ನೀವೇ ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ? ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಸಿಎಂ ಸಿದ್ದರಾಮಯ್ಯನವರು ಹಿಂಗ್ ಹೇಳೋದ್ ನೋಡ್ತಾ ಇದ್ರೆ ಬಹುಶಃ ಡೆಲ್ಲಿಗೆ ಹೋಗಿದ್ದೆಲ್ಲ ಫುಲ್ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಜನ ಬಯಸಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ, ಹಾಗಾಗಿ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ ಸದನದಲ್ಲಿ ಹೇಳಿರೋದು ಸಿಎಂ ಸಿದ್ದರಾಮಯ್ಯ. ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾಗುತ್ತೆ, ಮುಖ್ಯಮಂತ್ರಿ ಕುರ್ಚಿ ಬದಲಾಗುತ್ತೆ, ಡಿಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನೋದೆಲ್ಲವೂ ಕೂಡ 5 ವರ್ಷ ಇರೋದು ಗ್ಯಾರಂಟಿನಾ ಸಾರ್ ಅಂತೇಳಿ ಆರ್ ಅಶೋಕ್ ಅವರು ಕೇಳ್ತಾರಲ್ಲ, ಆಗ 140 ಶಾಸಕರು ಬೆಂಬಲ ನಮಗಿದೆ ಸಿದ್ದರಾಮಯ್ಯ ಹೇಳ್ತಾರೆ. ವಿಪಕ್ಷದವರು ಹುಳಿ ಹಿಂಡಬೇಡಿ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ. 2028ರಲ್ಲೂ ಕೂಡ ಮತ್ತೆ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್ ಅಂತೇಳಿ ಹೇಳಿದೆ. ನಿಮ್ಮ ಮಾತಿಂದ ಪರಂಗೆ ಬೇಸರ ಆಯ್ತು ಸಾರ್ ಅಂತೇಳಿ ಸುನಿಲ್ ಹೇಳ್ತಾರೆ. ಕಾರ್ಕಳದ ಶಾಸಕರು ಸುನಿಲ್ ಕುಮಾರ್ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯ ಸದನದೊಳಗಡೆ ಹೇಳಿದ್ದಾರೆ. ನೀವೇ ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು? ನೀವೇ 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಹೇಳಪ್ಪ, ಎದುರು ಮನೆಯವ್ರನ್ನ ನೀವು ಹೇಳ್ರಿ. ಗಮನ 5 ಇಟ್ಕೊಬೇಕಲ್ಲ ವರ್ಷ ಸರ್. ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ ಹಾ? 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ನಿಮ್ಗೆ ಇಲ್ಲ, ಪರಮೇಶ್ವರ್ ಒಬ್ರೇ ಸರ್. ನಾನು ನೋಡ್ದಂಗೆ ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಉಳಿಬೇಕು ಹೋಗ್ಬೇಡಿ. 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ, ನನಗೆ ಗೊತ್ತಿದೆ. ನಿಮ್ಮ ಮಾತಿನಿಂದ ಮಾನ್ಯ ಮುಖ್ಯಮಂತ್ರಿಗಳೇ, ನಾಡಿ ನಿಮ್ಮ ಮಾತಿನಿಂದ ಪರಮೇಶ್ವರ್ ಅವರಿಗೆ ಬಹಳ ಬೇಜಾರಾಯ್ತು. ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಬರೋಣ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ 2 ಸಾರಿ ಅಧಿಕಾರ ಮಾಡಿ ತಾಡ್ರಿ 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? 2018ರಲ್ಲಿ ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು ನೀವು. ಆಪರೇಷನ್ ಕಮಲ ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ? ನೀವೇ ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು? ನೀವೇ 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಹೇಳಪ್ಪ, ಎದುರು ಮನೆಯವ್ರನ್ನ ನೀವು ಹೇಳ್ರಿ. ಗಮನ 5 ಇಟ್ಕೊಬೇಕಲ್ಲ ವರ್ಷ ಸರ್. ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ ಹಾ? 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ನಿಮ್ಗೆ ಇಲ್ಲ, ಪರಮೇಶ್ವರ್ ಒಬ್ರೇ ಸರ್. ನಾನು ನೋಡ್ದಂಗೆ ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಉಳಿಬೇಕು ಹೋಗ್ಬೇಡಿ. 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ, ನನಗೆ ಗೊತ್ತಿದೆ. ನಿಮ್ಮ ಮಾತಿನಿಂದ ಮಾನ್ಯ
ಮುಖ್ಯಮಂತ್ರಿಗಳೇ ನಾಡಿ ನಿಮ್ಮ ಬಿಟ್ಟ ಮಾತಿನಿಂದ ಜನರಿಗೆ ನಾಡಿ ಪರಮೇಶ್ವರ್ ಬಿಟ್ಟ ಅವರಿಗೆ ಬಹಳ ಗೊತ್ತಿದೆ. ಬೇಜಾರಾಯ್ತು. ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಯಾವತ್ತೂ ಬರೋಣ ಅಂತ ಕೂಡ ಆಸೆ ಪಡ್ತಾ ಇದ್ರು. ಸರ್ಕಾರಲ್ಲ. ನೀವು ಈಗ ಈಗ ಎರಡು ಸಾರಿ ಅಧಿಕಾರ ಮಾಡಿ ತಾಡ್ರಿ 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? 2018ರಲ್ಲಿ ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು. ಆಪರೇಷನ್ ಕಮಲ ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ? ನೀವೇ ನೀವೇ ದಿನ ಮಾಡ್ತಾರೆ ಪಾಪ. ಇನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಸಿಎಂ ಸಿದ್ದರಾಮಯ್ಯ ಅವರು ಹಿಂಗ್ ಹೇಳದ್ ನೋಡ್ತಾ ಇದ್ರೆ ಬಹುಶಃ ಡೆಲ್ಲಿಗೆ ಹೋಗಿದ್ದೆಲ್ಲ ಫುಲ್ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ.